ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಕಾಶ್ಮೀರದಿಂದ ಮಹಾದೇವ ರಾಣಿ ಮಹಾದೇವಮ್ಮ ಜೊತೆಗೆ ಕಾಶ್ಮೀರದಿಂದಲೇ ರಾಜಕುಮಾರಿ ವಂತಾದೇವಿ ಬಂದಳು. ಪಟ್ಟದ ಕಲ್ಲಿನಿಂದ ವಸುದೀಶ ರಾಜ ಬಂದ. ಅನಿಮಿಷ ಯೋಗಿಯಾಗಿ ನಿಂದ. ಬಿಜಾಪುರದ ರಾಜ್ಯದಿಂದ ಸಕಲೇಶ ಮಾದರಸ ಬಂದರು. ಕೆಂಬಾವಿಯಿಂದ ಚಂದಿಮರಸ ಸಿದ್ಧಲಿಂಗ ಇನ್ನು ಇಲ್ಲ ಎಂಬೆ ಅಂತಕ್ಕಂಥ ವಚನಗಳ ಬರೆದಿದ್ದಾರೆ. ಕೇರಳದಿಂದ ಚಾರಮರಾಯ, ಐಹೊಳೆಯಿಂದ ಮಲ್ಲರಸ, ಕೋವಳಿಯಿಂದ ಕೋಹೂರು ಬ್ರಹ್ಮಯ್ಯ, ಗುಪ್ತ ಮಂಚಣ್ಣ ದಂಪತಿಗಳು, ತಂಗಟೂರು ಮಾರಯ್ಯ ಶರಣರು, ರಾಯಸದ ಮಂಚಣ್ಣ, ಸೊಡ್ಡಳ ಬಾಚರಸ ಇವರೆಲ್ಲ ನೋಡಿದ್ರು ಅವರವರ ರಾಜ್ಯದಿಂದ ಬಿಟ್ಟು ಇಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಕ ಮಾಡಿಕೊಂಡು ಲಿಂಗಾಂಗ ಸಾಮರಸ್ಯತ್ತ ಹೋಗಿರ್ತಕ್ಕಂಥ ಇತಿಹಾಸ ಮತ್ತೆಲ್ಲವೂ ಕೂಡ ನಾವು ನೋಡೋದಿಲ್ಲ. ಅದಕ್ಕಾಗಿ ಇಂಥ ಒಂದು ಈಗ ನಾವು ನೋಡ್ತೀವಿ ಈ ರಾಜರ ಒಂದು ಪರಂಪರೆಯಲ್ಲಿ ನೋಡಿದ್ರೆ ಕಿತ್ತೂರು ಚೆನ್ನಮ್ಮನ ಹೆಸರು, ಉಳುವಿಯ ಒಂದು ನಮ್ಮ ಕೆಳದಿ ಚೆನ್ನಮ್ಮನ ಹೆಸರು ಉಳುವಿಯ ಚೆನ್ನಬಸವಣ್ಣನವರು ಅವ್ರ ಮನೆದೇವರಾಗಿರೋದ್ರಿಂದಲೇ ಬಂದಿರತಕ್ಕಂಥ ಹೆಸರುಗಳವೆಲ್ಲ. ಚೆನ್ನಮ್ಮ ಅಂತ ರಾಣಿ ಚೆನ್ನಮ್ಮ ಇವರಿಬ್ಬರ ಹೆಸರುಗಳು ಕೂಡ ಅಲ್ಲಿ ಉಳುವಿಯ ಚೆನ್ನಬಸವಣ್ಣನವರ ಪ್ರಭಾವದಿಂದ ಬಂದಿರತಕ್ಕಂತಹ ಹೆಸರುಗಳು. ಹೀಗೆ ಅನೇಕ ರಾಜರುಗಳ ಮೇಲೆ ಪ್ರಭಾವ ಬೀರಿತ್ತು ಅಂದಿನ ಅನುಭವ ಮಂಟಪ ಸ್ಥಾಪನೆ ಆಗಿದ್ದೇ ಯಾರಿಗಾರ ನೌಕರಿ ಹಚ್ಚಾಕೋ ಮತ್ತೇನೋ ಮಾಡೋಕ್ಕೋ ಅಲ್ಲ. ಯಾವ ಸ್ಥಾಪನೆ ಆಗಿತ್ತು? ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ಪಟ್ಟೆ ಮಾಸಿದಡೆ ಮಡಿವಾಳಂಗೆ ಇಕ್ಕುವುದು. ಇದಕ್ಕೆಲ್ಲ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಅವ. ಇಂಥ ಸಾಬೂನು, ಇಂಥ ಸೋಪ್, ಇಂಥ ಶಾಂಪು ಎಲ್ಲ ಕಡೆ ಸಿಗ್ತದೆ. ಆದ್ರೆ ಮನದ ಮೈಲಿಗೆ ತೊಳೆಯಬೇಕಾದಡೆ ಇವತ್ತಿಗೂ ಇಲ್ಲ. ಅದಾವೇನಿಲ್ಲ ಅಡ್ವರ್ಟೈಸ್ಮೆಂಟ್. ಮನದ ಮೈಲಿಗೆ ತೊಳೆಯಬೇಕಾದಡೆ ಸಂತೂರ್ ಇಲ್ಲ, ಲಿರಿಲ್ ಯಾವುದೂ ಇಲ್ಲ. ಮನದ ಮೈಲಿಗೆ ತೊಳೆಯಬೇಕಾದಡೆ ಕೂಡಲ ಚೆನ್ನ ಸಂಗನ ಶರಣರ ಅನುಭಾವ ಮಾಡುವುದು. ಅನುಭಾವ ಜಲದಿಂದಲ್ಲದೇ ಆಸೆ ಆಮಿಷಗಳ ಈ ಉರಿ ಹೊತ್ತಿದ್ದು ಎಂದು ಕೂಡ ಆರೋದಿಲ್ಲ. ಅದಕ್ಕಾಗಿಯೇ ಅನುಭಾವ ಮಂಟಪ, ಅನುಭಾವಿಗಳ ಕೂಟ, ಅನುಭಾವದ ವಚನಗಳು ಯಾಕೆ ನಿರ್ಮಾಣಗೊಂಡುವು ಅಂತ ಕೇಳಿದ್ರೆ ಜಗದ ಜನರ ಮಲಿನತೆಯನ್ನು ತೊಳೆಯಬೇಕು ಅಂತ. ಅದಕ್ಕಾಗಿ ಅಂಥ ಒಂದು ಅನುಭವ ಮಂಟಪದಲ್ಲಿ ಮೂಡಿ ಬಂದ ವಚನಗಳಿಂದ ತನುವಿಗೆ ಅನ್ನ ಅರ್ಥಾತ್ ಕಾಯಕ, ಮನಕ್ಕೆ ಜ್ಞಾನ, ಆತ್ಮಕ್ಕೆ ಇಷ್ಟಲಿಂಗ ಯೋಗ, ಹೀಗೆ ಎಲ್ಲೆಡೆಗೂ ಕೂಡ ಸ್ವತಂತ್ರವಾಗ್ತಕ್ಕಂತಹ ಅವರವರ ಕಾಯಕ ಮಾಡಬೇಕು, ಅನುಭವಗೋಷ್ಠಿಯಲ್ಲಿ ಚಿಂತನೆ ಮಾಡಬೇಕು, ಸ್ವತಂತ್ರವಾಗಿ ಇಷ್ಟಲಿಂಗ ಯೋಗ ಮಾಡಬೇಕು. ಯಾರು ಹಂಗೂ ಇಲ್ಲ, ಪೂಜಾರಿಗಳು ಹಂಗಿಲ್ಲ, ಪುರೋಹಿತರು ಹಂಗಿಲ್ಲ. ಎತ್ತೆತ್ತ ನೋಡಿದ್ರು ಅನುಭವ ಮಂಟಪದಿಂದ ಶಿವಗಾಳಿ ಬೀಸಿತ್ತು ಅಂದರೆ ಏನರ್ಥ? ಸ್ವತಂತ್ರವಾದ ಗಾಳಿ ಬೀಸಿತ್ತು. ಎಲ್ಲರೂ ತಾವು ತಲೆ ಎತ್ತಿ ಮೆರೆಯುವ ಹಾಗೆ, ತಲೆ ಎತ್ತಿ ನಡೆಯುವ ಹಾಗೆ ಮಾಡಿತ್ತು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕೊಟ್ಟಿರೋದು ಅನುಭವ ಮಂಟಪ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತನಗನಿಸಿದ್ದನ್ನು ಹೇಳ್ತಕ್ಕಂತಹ ಸ್ವಾತಂತ್ರ್ಯ ಅದು ಕೊಟ್ಟಿತ್ತು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮಗನಿಸಿದ್ದನ್ನು ಪ್ರಶ್ನಿಸತೊಡಗಿದರು. ಜನಸಾಮಾನ್ಯರು ಕೂಡ ದೊಡ್ಡ ದೊಡ್ಡ ಶಾಸ್ತ್ರಿಗಳಿಗೂ ಯಾಕೆ, ಏನು, ಎಂತು ಅಂತ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಊಹಿಸ್ಕೊಡ್ರಿ ನೀವು. ಸುಮ್ಮನೆ ಇದು ನಮಗೆ ಹಿಂಗೆ ಅನ್ಸೋದಿಲ್ಲ. ಈಗ ನೋಡಿದ್ರೆ ಹಂಗೇನು ಭಾಳ ದೊಡ್ಡದು, ಈಗಾರ ಬೇಕಾದಷ್ಟು ಮಾತಾಡ್ತೀವಿ, ಬಂದಿದ್ದೊಂದು ಬಾರಿಸಿದ್ದೊಂದು ಎಲ್ಲನೇ ಆಡ್ತೀವಿ. ಸ್ವತಂತ್ರ ಬೇಕಾದಷ್ಟು ಅದು. ಈ ಟೈಮ್ನೊಳಗಿಂದ ನೋಡಿದ್ರಲ್ಲ, ಆ ಸಮಯದೊಳಗಿಂದ ನೀವು ನೋಡ್ರಿ. ಸುಮ್ಮನೆ ಒಂದು ಕಲ್ಪನೆ ಮಾಡಿಕೊಡ್ರಿ. ನೀವು ನಿಮ್ಮವ್ರನ್ನ ಬಿಟ್ಟು ಯಾವುದೋ ದುರ್ಘಟನೆದೊಳಗೆ ಭಾಳ ದೂರ ಹೋಗಿರಿ, ಪಾಕಿಸ್ತಾನ ಜೈಲ್ದಾಗ ಬಂದಿಯಾಗಿರನ್. ಸುಮ್ಮನೆ ಒಂದು ಊಹಿಸ್ಕೊಡ್ರಿ. ಜಸ್ಟ್ ಒಂದು 5-10 ನಿಮಿಷ ಪಾಕಿಸ್ತಾನ ಜೈಲ್ನಾಗ ಈ ಮೀನುಗಾರರಿಗೆ ಎಲ್ಲರಿಗೂ ಒಯ್ದದು ಹಾಕಿರ್ತಾರೆ ನೋಡ್ರಿ. ಸರ್ಬೀಸ್ ಸಿಂಗ್ ಎಲ್ಲ ನೋಡಿರಲ್ಲ ನೀವು ಆವಾಗ, ಅದು ಎಷ್ಟು ಕತೆ ಆಗೋಯ್ತು. ಹಂಗೆ ಒಂದು ವೇಳೆ ನಮಗೆ ಕೂಡಿ ಹಾಕ್ಯಾರ, ಅಲ್ಲಿ ಕೂಡಿ ಹಾಕಿದ್ದು ನೋಡ್ರಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ನಮ್ಮವರಿಗೆ ಬಿಟ್ಟು, ನಮ್ಮ ಜೀವನ, ನಮ್ಮ ಹೊಲ ಮನೆ ಬಂಧು ಬಳಗ ಹೆಂಡತಿ ಮಕ್ಕಳು ಬಿಟ್ಟು ಅಲ್ಲೇ ಹೋಗಿರಿ, ಈಗ ಅಲ್ಲೇ ಇದ್ದೀರಿ. ಹಂಗೆ ಹೋಗಿವಿ, ಅಲ್ಲಿ ಕೂಡ ಹಾಕ್ಯಾರ. ನಮ್ಗೆ ಹೊರಗೆ ಬರಕ್ಕೆ ಬಿಡುವಲ್ರು, ಬಾಯಿ ತೆರಕ್ಕೆ ಬಿಡುವಲ್ರು. ಊಟಕ್ಕೂ ಇಲ್ಲ, ಸರಿಯಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ಬಟ್ಟೆ ಇಲ್ಲ, ಸರಿಯಾಗಿ ನಮ್ಗೆ ಅನಿಸಿದ್ದು ಹೇಳುವಂಗಿಲ್ಲ, ಮಾತಾಡುವಂಗಿಲ್ಲ, ಕೀಲಿ ಹಾಕಿಬಿಟ್ಟಾರ. ಅಂಥ ಸಮಯದಾಗ ಒಬ್ಬ ಮಹಾತ್ಮರು ಬಂದರು. ಅವರಂದ್ರೆ ಪಾಪ ಎಷ್ಟು ದಿವಸದಿಂದ ಇಂಥ ಬಿಸಿಲಾಗಿದ್ದೀರಿ, ಇಂಥ ದಗಿದೊಳಗೆ, ಇಂಥ ಕಲ್ಲಿನ ಜೈಲಿನೊಳಗೆ ಕುಡೀರಿ ಶರ್ಬತ್ ಅಂದರು. ಶರ್ಬತ್ ಕೊಟ್ಟು ಬಂದರು ಕೆಲವು ಮಹಾತ್ಮರು. ಇನ್ನು ಕೆಲವ್ರು ಅಂದ್ರೆ ಪಾಪ ಎಷ್ಟು ದಿನ ಅಂತ ವರ್ಷಾನ್ಗಟ್ಲೆ ಇಲ್ಲೇ ಇದ್ದೀರಿ, ಬಟ್ಟೆ ಮಾಸೋಗ್ಯಾವ, ಬಟ್ಟೆ ಹೊಲಸ್ರು.
ಸ್ವಲ್ಪ ದಿವ್ಸ ಬಂತ ಮತ್ತೆ ಯಾರೋ ಬಂದ್ರು ಮಹಾತ್ಮರು. ಅವ್ರಂದ್ರು ಊಟ ತಿಂಡಿ ಚಲೋ ಮಾಡ್ಲಾರ್ದು ಎಷ್ಟು ದಿನ ಆಯಿತು, ಮಸ್ತ್ ಮೃಷ್ಟಾನ್ನ ಉಂಡ್ರಂತ ಒಂದು ಊಟ ಕೊಟ್ಟು ಬಂದರು. ಇನ್ನೊಬ್ಬ ಮಹಾತ್ಮರು ಬಂದರು. ಅವರಂದರು ತಗೋರಿ ಕೀಲಿ ತೆರೀರಂದ್ರು. ಕೀಲಿ ತೆರೆದ್ರು, ಜೈಲಿನ ಕೀಲಿ ತೆರೆದ್ರು. ತಮ್ಮದೇ ಸ್ವಂತ ಗಾಡಿದೊಳಗೆ ಕರ್ಕೊಂಡು ಬಂದು ನಿಮ್ಮ ಮನೆತನ ನಿಮ್ಮ ಹೆಂಡ್ರ ಮಕ್ಕಳ ಜೊತೆ ಬಿಟ್ಟರು. ಯಾರು ಶ್ರೇಷ್ಠರು ಅಂತೀರಿ ನೀವು ಇದರೊಳಗೆ? ಯಾರು ನಿಮಗೆ ಆತ್ಮೀಯರು ಅಂತೀರಿ? ಯಾರಂತೀರಿ? ಕೀಲಿ ತೆರೆದವ್ರೆ. ಶರ್ಬತ್ತಿಲ್ಲ, ಊಟ ಇಲ್ಲ, ಬಟ್ಟಿಲ್ಲ, ಅವೆಲ್ಲ ಇಲ್ದ್ರೆ ನಡೀತಿತ್ತು. ಮನೆಗೆ ಬರೋದು ಬೇಕಾಗಿತ್ತು, ನಮ್ಮ ಮನೆ ನಾವು ಬರೋದು. ಹೌದೇನಿಲ್ಲ? ಹಾಗೇನೆ ನಾವು ನೋಡ್ತೀವಿ ಕೆಲವು ಮಹಾತ್ಮರು ತಮ್ಮ ಕಡೆಗೆ ಬಂದವರಿಗೆ ಬರ್ರಿ ನೀವು ಎಂದಾರು ಉದ್ಧಾರ ಆಯ್ತಿರಂತ ಉದ್ಧಾರ ಮಾಡ್ತಿದ್ರು. ಹೆಣ್ಮಕ್ಳು ಬಂದ್ರೆ ಅವ್ರಿಗೆ ಹೇಳ್ತಿದ್ರು, ಹೌದೌದು ನೀವು ಏನು ಮಾಯ ಅಲ್ಲ, ಇದ್ರ ಬರ್ರಿ ಅಂತ ಬಂದವ್ರಿಗೆ ಕರಿತಿದ್ರು ಅಷ್ಟೇ. ಶರ್ಬತ್ ಕೊಟ್ಟಂಗ, ಬಟ್ಟೆ ಕೊಟ್ಟಂಗ. ಶೂದ್ರ ಯಾರ ತಮ್ಮ ಯೋಗ್ಯತೆಯಿಂದ ತಾವೇ ಭಕ್ತರಾಗ್ತೀವಿ ಅಂತ ಬಂದ್ರಂದ್ರೆ ಇರಪ್ಪ ಇರು ಅಲ್ಲಿ ಮಾಡಿ ಮಠದವ್ರಿಗೆ ನೀ ಸೇವೆ ಮಾಡು, ನೀನು ಯೋಗ್ಯ ಇದ್ದೆ ಅಂತ ದೂರ ಇಡ್ತಿದ್ರು. ಆದರೆ ಹೀಗೆ ಶರ್ಬತ್ ಕೊಟ್ಟವರು, ಬಟ್ಟೆ ಕೊಟ್ಟವರು ಇವರೆಲ್ಲರನ್ನು ಬಿಟ್ಟು ಬಂದ್ರಪ್ಪ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ನಮ್ಮ ಬಾಯಿಗೆ ಬೀಗ ಹಾಕಿ ದೇವ್ರಿಗೆ ಹಂಗೆ ಅಂದಿಗಿನ ಕಣ್ಣು ಹೋಯ್ತವ, ಕಿವಿ ಹೋಯ್ತವ, ಕಾಲು ಹೋಯ್ತವ, ಕಣ್ಣು ಹೋಯ್ತವ. ದೈವ ಹಂಗೆ ಮಾಡ್ತಾಳ, ತಾಯಿ ಹಿಂಗೆ ಮಾಡ್ತಾಳ, ತಂದೆ ಹಿಂಗೆ ಮಾಡ್ತಾನ, ಬೆಂಕಿ ಅಂತ ದೇವ್ರನ ಏನು ಅನ್ಬೇಡ ಗಪ್ ಅಂತ ಹಿಂಗೆ ಬಾಯಿ ಕೀಲಿ ಹಾಕಿದ್ರಲ್ಲ, ಆ ಕೀಲಿ ತೆರೆದ ಮೊಟ್ಟ ಮೊದಲ ವ್ಯಕ್ತಿ ಗುರು ಬಸವಣ್ಣನವರು ಅದರ. ನಮಗೆ ಸ್ವತಂತ್ರ ಕೊಟ್ಟವ್ರು ಅವ್ರು ಅದರ. ಅವ್ರು ಹೇಳಿದ್ರು ಏನಾಗಲ್ಲ, ಮೊದಲು ಮಾತಾಡಂದ್ರು ಅವ್ರು, ದಂದಣ ದತ್ತಣ ನೀ ಏನನ್ನು ಅದೆಲ್ಲ ಕೇಳಿಸ್ಕೊತಾನ. ಹೋಯ್ತು ನೋಡ್ರಿ, ಭಯ ಹೋಗ್ಬಿಡ್ತು. ಅದಕ್ಕಾಗಿಯೇ ಎಲ್ಲರೂ ಕೂಡ ಗುಹೇಶ್ವರ ನಾನು ನೀನು ಅಂತ ಯಾಕೆ ಹೇಳ್ಯಾರಂದ್ರೆ, ನೀನು ಸುಮ್ಮನೆ ಇದ್ದೀನಿ ನೆನೆಸೋರೆ ಯಾರಿದ್ದಿದ್ದಿಲ್ಲ, ಹೌದಿಲ್ಲ? ನನಗೂ ನೆನೆಸೋಕೆ ಅವಕಾಶ ಇದ್ದಿಲ್ಲ. ಅದಕ್ಕಾಗಿ ಇಡೀ ಜಗತ್ತೇ ಬಸವ 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 ಅಂತ ಹೇಳಬೇಕು. ಮಂತ್ರ ಹೇಳಿದ್ರೆ ನಾಲ್ಗೆ ಕತ್ತರಿಸ್ತಾರಂತಿದ್ರು, ಕೇಳಿದ್ರೆ ಕಿವಿಯಾಗ ಸೀಸ ಹಾಕ್ತೀನಂತಿದ್ರು. ಅದಕ್ಕೆ ಇವೆಲ್ಲ ಪೂಜಾ ಮಾಡಿದ್ರೆ ಕೈ ಹೋಗ್ತವ. ಇವೆಲ್ಲ ಭಯದ ಭೀತಿಯ ಕೂಪದಿಂದ ನಮ್ಮನ್ನು ಎತ್ತಿ ಬಿಡುಗಡೆ ಮಾಡಿದರು. ಗುಡಿಗುಂಡಾರದಿಂದ ಮುಕ್ತ ಮಾಡಿದರು. ಜ್ಯೋತಿಷ್ಯ ಪಂಚಾಂಗದಿಂದ ಮುಕ್ತ ಮಾಡಿದರು. ಹೆಣ್ಣು ಗಂಡು ಅನ್ನುವ ಭೇದದಿಂದ ಮುಕ್ತ ಮಾಡಿದರು. ಏನು ಉಣಬೇಕು, ಹೇಗೆ ಉಡಬೇಕು ಅಂತ ಕಲಿಸಿದರು. ಅದಕ್ಕೇನೆ ಜನಪದರ ಹಾಡಿದ್ರೆ ನಡೆ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. ಅಕ್ಕ ಇಷ್ಟೆಲ್ಲ ನಿಂತು ನೆನಪು ಮಾಡ್ಕೊಂಡು ಹೇಳ್ತಾಳೆ, ಬಸವ ನಾನೂ ಕೂಡ ಉಡುತಡಿಯಿಂದ ಯಾರ ಬಲದ ಮೇಲೆ ಬಂದೀನಿ ಅಂತ ಕೇಳಿದ್ರೆ ನೀ ಕೊಟ್ಟ ಸ್ವಾತಂತ್ರ್ಯದ ಬಲದ ಮೇಲೆ ಬಂದೀನಿ. ನನಗೂ ಒಂದು ಧೈರ್ಯ ಇತ್ತು. ಕಾಮನ ಗೆಲಿದೆನು ಬಸವ ನಿಮ್ಮ ದಯದಿಂದ, ಸೋಮಧರನ ಹಿಡಿತಪ್ಪೇನು ಬಸವ ನಿಮ್ಮ ಕೃಪೆಯಿಂದ. ನಾಮದಲ್ಲಿ ಹೆಂಗೂಸೆಂಬ ಅಭಿಧಾನವಾದಡೇನು, ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು, ಭಾವಿಸಲು ಗಂಡು ರೂಪ ಬಸವ ನಿಮ್ಮ ದಯದಿಂದ. ಇಷ್ಟು ಹೆಣ್ಣು ಅನ್ನುವ ಭಾವ ರೂಪ ನನಗೆ ಮೇಲಿರ್ಬೋದು, ಆದರೆ ನನ್ನೊಳಗೆ ಗಂಡುತನದ ಭಾವ ಬಂದಿದ್ದು ಯಾರಿಂದ? ಗುರು ಬಸವಣ್ಣನವರಿಂದ ಅಂತ ಸ್ಮರಿಸ್ತಾಳದು. ಸಾಮಾನ್ಯ ಅಲ್ಲ. ನೀವು ನೋಡ್ಬೇಕಾರೆ ರೂಪದಿಂದ ಹೆಣ್ಣಿದ್ರೇನಾಯಿತು? ನೀವು ಯಾರ ಭಾಳ ದೊಡ್ಡ ಧೈರ್ಯದ ಕೆಲಸ ಮಾಡಿದ ಕೂಡಲೇ ಏನಂತೀರಿ? ಹೆಣ್ಣುಮಗಳು ಮಾಡಿದಳು ಅಂದ್ರೆ ಏನಂತೀರಿ? ಅನ್ಕೋರಿ ಏನೋಗ್ಯದ ಒಮ್ಮನ. ಗಂಡಸು ಅನ್ನುವ ಪದಕ್ಕೆ ಏನು ಅರ್ಥ ಅದ? ಧೈರ್ಯ. ಗಂಡಸು ಅನ್ನುವ ಪದಕ್ಕೆ ಏನದ? ಆತ್ಮಸ್ಥೈರ್ಯ. ಗಂಡಸು ಅನ್ನುವ ಪದಕ್ಕೆ ಆತ್ಮವಿಶ್ವಾಸ, ಧೈರ್ಯ, ಸಾಹಸ. ಇವೆಲ್ಲ ಯಾವುದು ಕಡಿಮೆ ಅದ ಅಕ್ಕನ ಹತ್ರ? ಯಾವುದು ಕಡಿಮೆ ಅದ ಹೇಳ್ರಿ? ಅದಕ್ಕೆ ರೂಪ ನಾಮ ಹೆಣ್ಣಾಗಿರ್ಬೋದು, ಅದರ ಧೈರ್ಯ ಗಂಡು ಅದ. ಕೇಳ್ತಾಳಕ್ಕೆ ಗಂಡು ಬರೀ ಗಂಡಿನ ವೇಷ ಇದ್ರಲ್ಲ. ಹಾವು ಬಂದಿತ್ತಂತ ಮನ್ಯಾಗ ರಾತ್ರಿ ಮಕ್ಕೊಂಡಾಗ ಹೆಂಡತಿ ಹೇಳಿದ್ರು ಅಂತ, ಹೇಳ್ರಿ ಹಾವು ಬಂದದಂತ. ಗಂಡು ಎದ್ದು ಬರ ಮಾಳಿಗೆ ಮೇಲೆ ಹೋದಂತ. ಮಾಳಿಗೆ ಮೇಲೆ ಹೋಗ್ಕಾರದಂತ ಯಾರು ಗಂಡಸರಿದ್ರು ಬರ್ರಿ, ಯಾರ ಗಂಡಸರಿದ್ರು ಬರ್ರಿ ಅಂದ್ರೆ ಹೆಂಡತಿ ಅಂದಳಂತ. ಅವಾಗ ಕರೆದಿದ್ದು ಸುಳ್ಳೇನು? ಖರೆ ಅದು. ಯಾಕಂದ್ರೆ ಅವರೆಲ್ಲ ರೂಪದಲ್ಲಿ, ಅದರ ಮನಸ್ಸು ಅಧೈರ್ಯ ಅದ, ಭಯ ಅದ, ಭೀತಿ ಅದ ಒಳಗೆ. ಅದಕ್ಕಾಗಿ ಏನಂತ ಹೇಳಿದ್ರು, ಅವ್ರು ಹೇಳಿದ್ರೆ ಗಂಡ ಕರೀರಿ ಅಂತ ಹೇಳಿದ. ಹಂಗೆ ಅಕ್ಕ ಹೇಳ್ತಾಳೆ, ನಾಮದಲ್ಲಿ ಹೆಣ್ಣಾದರೇನು ಬಸವ ಭಾವಿಸಲು ಗಂಡು ರೂಪ ನಿಮ್ಮಿಂದ. ನಾನು ಗಂಡಾಗಿ ಬಂದೆ ಇಲ್ಲಿಗೆ, ಹೆಣ್ಣಾದರೂ ಬರೋಕ್ಕಾಗ್ತಿರ್ಲಿಲ್ಲ. ಹೆಣ್ಣಾದಡೆ ಕಾಯದ ಸೂತಕ ಅಂತಳಕಿ. ಹೆಣ್ಣಿನ ಭಾವನೆ ಇತ್ತು ಒಳಗ ಅಂತ ಕೇಳಿದ್ರೆ ಹೆಣ್ಣಾಗಿ ಕಾಡ್ತದ. ಗಂಡಾದಡೆ
ಗಂಡಿನ ಸೂತಕ. ಇದು ಕೂಡ ಒಂದು ದೋಷದ. ನಾನು ಗಂಡಿದ್ದೀನಿ ಹೆಣ್ಣಿದ್ದೀನಿ ಅಂತಕ್ಕಂಥ ಭಾವ ಮರೆಯೋದಲ್ಲ. ಅದನ್ನು ಮರೆತು ಬಸವ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದೇ ನಿಮ್ಮ ದಯದಿಂದ, ನಿಮ್ಮ ಧೈರ್ಯದಿಂದ, ನಿಮ್ಮ ಕೃಪೆಯಿಂದ ನಾನು ಬಂದು ಎಂತೆಂಥವರಲ್ಲಿ ಧೈರ್ಯ ತುಂಬಿದೆ ಬಸವ. ನೀವು ಲಕ್ಕಮ್ಮನಂತಹ ಲಕ್ಕಮ್ಮ, ಲಿಂಗಮ್ಮ, ಸತ್ಯಕ್ಕ, ಡೋಹಾರ, ಮಾದಾರ, ಸಮಗಾರ, ಮೇದಾರ, ಹೂಗಾರ, ಬಹುರೂಪಿಗಾರ, ಒಂದ ಎರಡ, ಯಾರ್ಯಾರಿಗೆ ಎಂದೆಂದೆಂದೆಂದು ಧ್ವನಿ ಎತ್ತಲಿಕ್ಕೆ, ಕಣ್ಣೆತ್ತಿ ನೋಡಲಿಕ್ಕೆ, ಬಾಜಾರ್ದಾಗ ಬರಲಿಕ್ಕೆ ಅವಕಾಶ ಇರಲಿಲ್ವೋ ಅಂಥವರೆಲ್ಲರೂ ಕೂಡ ರಾಜಾರೋಷವಾಗಿ ಕಲ್ಯಾಣದ ಬೀದಿಯಲ್ಲಿ ನಡೆದಾಡ್ತಕ್ಕಂಥ ಒಂದು ಧೈರ್ಯ ಕೊಟ್ಟರಲ್ಲ, ತಲೆ ಎತ್ತಿ ಬದುಕ್ತಕ್ಕಂಥ ಧೈರ್ಯ ಕೊಟ್ಟರಲ್ಲ, ಅದು ಅಸಾಮಾನ್ಯವಾಗಿರ್ತಕ್ಕಂತಹ ಧೈರ್ಯ. ಅದಕ್ಕಾಗಿ ಅಂತಹ ಒಂದು ಅಸಾಮಾನ್ಯವಾಗಿರ್ತಕ್ಕಂಥ ಧೈರ್ಯ ಕೊಟ್ಟಿದ್ದರಿಂದಲೇ ಅವತ್ತಿನಿಂದ ವಚನ ಸಾಹಿತ್ಯ ಅಲ್ಲಿ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯ ಆಯಿತು. ಒಬ್ಬರು ಬರೀತಾರೆ ಭಾಳ ಚೆಂದಾಗ, ಅನುಭವ ಮಂಟಪ ಎನ್ನುವ ಒಂದು ಅಣೆಕಟ್ಟು ಕಟ್ಟದಿದ್ದರೆ ವಚನ ಸಾಹಿತ್ಯ ಎನ್ನುವ ಸಿಹಿ ನೀರು ಲೋಕಕ್ಕೆ ದಕ್ಕುತ್ತಿರಲಿಲ್ಲ. ಅದಕ್ಕಾಗಿ ಬಸವಣ್ಣನವರ ಅತ್ಯದ್ಭುತ ಕಲ್ಪನೆ ಅನುಭವ ಮಂಟಪ ಅಂತ. ಅನುಭವ ಮಂಟಪ ಕಟ್ತಿರ್ಲಿಲ್ಲ ಅಂದರೆ ಎಲ್ಲ ಶರಣರಲ್ಲಿ ಸೇರ್ತಾ ಇರಲಿಲ್ಲ. ಅಲ್ಲಿ ಸೇರದಿದ್ದರೆ ಈ ಅನುಭವದ ಗಂಗೆಯಾದ ವಚನ ಸಾಹಿತ್ಯ ಹರಿತಾ ಇರಲಿಲ್ಲ. ಅದು ಇಲ್ಲಿವರೆಗೆ ಜನಮನವನ್ನು ರೂಪುಗೊಳಿಸ್ತಾ ಇರಲಿಲ್ಲ. ಅದಕ್ಕಾಗಿ ಒಂದು ಮಾತು ಸ್ಪಷ್ಟವಾಗಿ ನೆನ್ಪಿಡ್ಬೇಕು. ಭಾಳ ಇವತ್ತಿನಾಳ ಒಂದು ಟ್ರೆಂಡ್ ಹೊಂಟದು. ಏನಂದ್ರೆ ಬಸವಣ್ಣನವರೇ ಮುಖ್ಯ ಏನು, ಮಾದಾರ್ ಚೆನ್ನೈನವ್ರು ಇರ್ಲೇನು, ಡೋಹಾರ್ ಕಕ್ಕಯ್ಯನವ್ರು ಇರ್ಲೇನು, ಮೇದಾರ್ ಕೇತಯ್ಯನವ್ರು ಇರ್ಲೇನು, ಮಾದಾರ್ ಚೆನ್ನೈನವ್ರು ಇರಲಿಲ್ಲೇನು, ಹಡಪದ ಅಪ್ಪಣ್ಣವ್ರು ಇರಲಿಲ್ಲೇನು, ಎಲ್ಲರೂ ಇದ್ದರು. KR ಸಾಗರ ಕಟ್ಟಿದವ್ರು ಯಾರು? ಕನ್ನಂಬಾಡಿಯ ಕಟ್ಟೆ ವಿಶ್ವೇಶ್ವರಯ್ಯ. ಅವರೇ ಕಲ್ಲು ಮಣ್ಣು ಹೊತ್ತು ತಂದಾರೇನು? ಇಲ್ಲ. ಯಾಕೆ ವಿಶ್ವೇಶ್ವರಯ್ಯ ಅಂತ ಹೇಳ್ತೀವಿ ನಾವು? ಮಾಸ್ಟರ್ ಪ್ಲ್ಯಾನ್ ಏನದಲ್ಲ, ಅದರ ಮಾಸ್ಟರ್ ಪ್ಲ್ಯಾನ್ ಇರ್ತಕ್ಕಂಥದ್ದು, ಮುಖ್ಯ ಯೋಜನಾ ಇರ್ತಕ್ಕಂತಹ ಯೋಜನಾ ಚಾತುರ್ಯ ಯಾರ್ದಿತ್ತಂದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರದಿತ್ತು. ಅವ್ರು ಕೇಳೋದು ಬೇಕಾಷ್ಟು ನೂರಾರು ಜನ ಸಿಗಳಿರ್ಬೋದು, AEಗಳಿರ್ಬೋದು, AEಗಳಿರ್ಬೋದು, JEಗಳಿರ್ಬೋದು, ಸಾವಿರಾರು ಜನ ಕೂಲಿ ಕಾರ್ಮಿಕರು ಇರ್ಬೋದು, ಬೇಕಾದಷ್ಟು ಜನ ಇರ್ಬೋದು. ಆದರೂ ಕೂಡ ಆ ಕನ್ನಂಬಾಡಿಯ ಶ್ರೇಯಸ್ಸು ಹೆಂಗೆ ವಿಶ್ವೇಶ್ವರಯ್ಯನವರಿಗೆ ಹೋಗ್ತದೋ ಅದೇ ರೀತಿಯಾಗಿ ಎಲ್ಲ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಜಂಗಮ ಪುಂಗವರು, ಇನ್ನು ಲೆಕ್ಕಕ್ಕೆ ಇಲ್ಲದೆ ಇರತಕ್ಕಂಥ ಶರಣ ಸಮುದ್ರನೇ ಅಲ್ಲಿದ್ದರೂ ಕೂಡ ಈ ಒಂದು ಕನ್ನಂಬಾಡಿಯ ಕಟ್ಟೆಗೆ ಹೇಗೆ ವಿಶ್ವೇಶ್ವರಯ್ಯನವರು ರೂವಾರಿಗಳು, ಹಾಗೆ ಅನುಭವ ಮಂಟಪದ ರೂವಾರಿ ಗುರು ಬಸವಣ್ಣನವರು. ಅದರಲ್ಲಿ ಎರಡು ಮಾತಂತಕ್ಕಂಥದ್ದೇ ಇಲ್ಲ. ಇದರಲ್ಲಿ ಯಾರಾದರೂ ಒಬ್ಬರು ಇಲ್ಲದಿದ್ದರೆ ನಡಿಬೋದಾಗಿತ್ತು, ಆದರೆ ಬಸವಣ್ಣನವರು ಇಲ್ಲದಿದ್ದರೆ ಅನುಭವ ಮಂಟಪ ಆಗ್ತಿರ್ಲಿಲ್ಲ. ಅದಕ್ಕೇನೆ ಕಂಬ ಬಸವೆಂದು ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳಿಗೂ ಕೂಡ ತಿಳಿಯೋದಿಲ್ಲ, ಯೂನಿವರ್ಸಿಟಿಯವರಿಗೂ ತಿಳಿಯೋದಿಲ್ಲ. ಭಾಳ ಸಲ ಅದರ ಈ ಒಂದು ನಮ್ಮ ಜನಪದ ಸಾಹಿತಿಗಳು ಹೇಳ್ತಾರೆ ಕಂಬ ಬಸವ, ಕಂಬ ಬಸವ ಅಂತ. ಹೀಗೆ ಅನುಭವ ಮಂಟಪದ ಎದುರಿಗೆ ನಿಂತ್ಕೊಂಡು ಇಷ್ಟೆಲ್ಲ ಚಿಂತನೆ ಮಾಡಿ ಅನುಭವ ಮಂಟಪದ ರೂವಾರಿ ನೀ ದೇವ, ನನ್ನ ಜೀವನದ ರೂವಾರಿ ಕೂಡ ನೀವೇ ಅಂತ ತಿಳ್ಕೊಂಡು ಅಕ್ಕ ಅತ್ಯಂತ ಭಾವಪುಲಕಿತಳಾಗಿದ್ದಾಳೆ. ಅನುಭವ ಮಂಟಪದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಪ್ರಭು ಸಿದ್ದರಾಮ, ಚೌಡಯ್ಯ, ಚೆನ್ನಯ್ಯ, ಕಕ್ಕಯ್ಯ, ಕೇತಯ್ಯ, ಬ್ರಹ್ಮಯ್ಯ, ಹರಳಯ್ಯ, ಅಪ್ಪಣ್ಣ, ಬೊಮ್ಮಣ್ಣ, ನೀಲಮ್ಮ, ನಾಗಮ್ಮ, ಲಿಂಗಮ್ಮ, ಲಕ್ಕಮ್ಮ, ಸುಮಾರು 770 ಶರಣಗಣ. ಯಾಕೆಂದರೆ ಮೂರೂ ಅನುಭವ ಗೋಷ್ಠಿದವರು ಇವತ್ತಿನ ವಿಶೇಷ ಆದಂಥ ಎಲ್ಲರೂ ಅಲ್ಲೇ ಸೇರಿದ್ರು. ಎಲ್ಲರೂ ಸೇರಿರ್ತಕ್ಕಂತಹ ಸಮಯದಲ್ಲಿ ಆಗ್ತಾನೆ ಬಂದಿರತಕ್ಕಂಥ ಅವತ್ತೇ ಬಂದಿರುವ ಸುಜ್ಞಾನಿ ದೇವರ ಚಿಂತನೆ ಅವತ್ತ ಮಾಡಬೇಕಾಗಿತ್ತು. ಅಲ್ಲೆಲ್ಲರೂ ಇನ್ನೇನು ಮೌನವಾಗಿ ಎಷ್ಟು ಜನ ಇದ್ದರೂ ಯಾರೂ ಇಲ್ಲದಂಗ ಮೌನ ಅಲ್ಲಿ ಆವರಿಸದ. ಎಲ್ಲರೊಳಗೂ ಇವತ್ತಿನ ಚಿಂತನೆ ಏನದ, ಈ ಮೂರೂ ಗೋಷ್ಠಿದವರಿಗೆ ಒಮ್ಮೆ ಕರೆದಿದ್ದಾರೆ ಅಂತ ಎಲ್ಲರೂ ಚಿಂತನೆ ಒಳಗಾಗಿದ್ದಾರೆ, ಒಳಗೆ ಚಿಂತನೆ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಹಡಪದಪ್ಪಣ್ಣನವರು ಓಡಿ ಬಂದು ಗುರು ಬಸವಣ್ಣನವರಿಗೆ ಹೇಳ್ತಾರೆ, ಅಪ್ಪನವರೇ ಉಡುತಡಿಯ ಮಹಾದೇವಿ ತಾಯಿ ಬಂದಿದ್ದಾರೆ ಹೊರಗೆ ಅಂತ. ಎಷ್ಟು ಖುಷಿ ಆಗ್ತದೆ ಬಸವಣ್ಣನವರಿಗೆ ಅಂದರೆ, ಹೋಗು ಭಾಳಷ್ಟು ಬಳಲಿ ಬಂದಿರತಕ್ಕಂಥ ಆ ತಾಯಿಗೆ ಬೇಗನೆ ಕರೆ ತನ್ನಿ ಒಳಗೆ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ತಕ್ಷಣ ಯಾರೂ ಹೋಗಬಾರ್ದು, ಸ್ಪೆಷಲ್ಲಾಗಿ ಏನೂ ಗೌರವಾರ್ಪಣೆ ಮಾಡಬಾರ್ದು, ಇಷ್ಟೆಲ್ಲ ಕಟ್ಟಳೆ ಹಾಕಿ ಕೂಡಿಸಿದ್ರು ಅಲ್ಲಂ ಪ್ರಭುಗಳು. ಆದ್ರೆ ಮಡಿವಾಳ ಮಾಚಿದೇವರು ಅವರು ಪಟ್ನೆ ಎದ್ದವರೇ ಒಂದು ನಡೆಮಡಿ ತೊಗೊಂಡು ಹೊರಗೆ ಹೋಗಿ ಆ ಮಹಾದೇವಿ ತಾಯಿ ಬರುವಾಗ ನಡೆಮಡಿ ಹಾಸೆ ಬಿಟ್ಟರು. ಅವರು
ಮಹಾದೇವಿ ತಾಯಿಗೆ ಜಯವಾಗಲಿ ಅನ್ಕೋತ ಒಳಗೆ ಬರ್ತಾರೆ, ನಡೆಮಡಿ ಹಾಸ್ತಾರೆ. ಇಷ್ಟು ಸಂತೋಷ ಅಕ್ಕನಿಗೆ ಬಹುಶಃ ಇಲ್ಲಿ ತನಕ ಬರೀ ಬಿಸಿಲ ಬೇಗೆಯಲ್ಲಿ ಬೆಂದು ನೊಂದು ಬಂದಾಗ ನಡೆಮಡಿ ಹಾಸಿ ಕರಿತಕ್ಕಂತಹ ತಂದೆಯ ಸ್ವರೂಪಿ ಮಡಿವಾಳ ಮಾಚಿದೇವರಿಗೆ ಜನರ ಮನದ ಮೈಲಿಗೆಯನ್ನು ತೊಳೆಯುವ ಮಡಿವಾಳ ತಂದೆಗೆ ಶರಣು ಶರಣು ಅಂತ ಆ ನಡೆಮಡಿ ಮೇಲೆ ಪಾದ ಇಡ್ಲಾರ್ದೇ ತಗೊಂಡು ಮೈ ಮೇಲೆ ಹಾಕ್ಕೊಳ್ತಾಳೆ. ಹೀಗೆ ಮೈ ಮೇಲೆ ಶಾಲು ಉದ್ಕೊಂಡಂಗೆ ಮಗ್ಗುಲಿಗೆ ಭುಜದ ಮೇಲೆ ಹಾಕ್ಕೊಂಡು ಒಳಗೆ ಬರ್ತಾಳೆ. ಒಳಗೆ ಬಂದಾಗ ನೋಡ್ತಾಳೆ, ಒಂದು ಸಲ ಕಣ್ಣು ಸುತ್ತ ಅರಳಿಸಿದಾಗ ಅತ್ಯಂತ ವ್ಯಗ್ರ ರೂಪದಲ್ಲಿ ಅಲ್ಲಮ ಪ್ರಭುಗಳು ಕುಳಿತಿದ್ದಾರೆ. ಅವರು ನೋಡಿದ್ರೆ ಮಾತಾಡಿಸುವಂಗೆ ಇಲ್ಲ, ಹಾಕಿ ಕುಂತಾರೆ. ಆದರೆ ಇಲ್ಲಿ ನೋಡ್ತಾಳೆ ಮಹಾದೇವಿ ತಾಯಿ ಅತ್ಯಂತ ಪ್ರಸನ್ನವದನರಾಗಿ ಗುರು ಬಸವಣ್ಣನವ್ರು ಕುಂತಾರೆ. ಒಳಗೆ ಬಂದಂತಹ ನೆನಪಿಸ್ಕೊಡ್ರಿ ನೀವು, ಒಂದು ಸಲ ಆ ದೃಶ್ಯ ನೆನಪಿಸ್ಕೋಬೇಕು. ತುಂಬಿದ ಒಂದು 700-800 ಜನ ಶರಣರೆಲ್ಲ ಕುಂತಿದ್ದಾರೆ. ಹದಿಹರೆಯದೆ ಹೆಣ್ಣು ಮಗಳೊಬ್ಬಳು ಬತ್ತಲೆಯಾಗಿ ಬಂದಿದ್ದಾಳೆ, ದಿಗಂಬರೆಯಾಗಿ ಕೇಶಗಳು ಅಲ್ಲೆಲ್ಲಿ ಹರಡಿರ್ತಕ್ಕಂಥ ಕೇಶಗಳನ್ನು ಮುಚ್ಚಿಕೊಂಡು ಒಳಗೆ ಬಂದಿದ್ದಾಳೆ. ಸ್ವಂತ ಮಗಳು ಆ ರೀತಿಯಾಗಿ ಬಂದು ನಿಂತಾಗ ಏನು ಭಾವ ಬರಬೇಕೋ ಅದೇ ಭಾವ ಗುರು ಬಸವಣ್ಣನವರಿಗೆ ಬರ್ತದೆ. ಹೃದಯ ತುಂಬಿ ತುಂಬಿ ಬರ್ತದೆ. ಮೂಕ ವಿಸ್ಮಿತ, ಇಡೀ ಅನುಭವ ಮಂಟಪ ಮೂಕ ವಿಸ್ಮಿತ ಆಗಿದೆ. ಇದು ಅಘಟಿತ ಘಟನೆ, ಎಂದೂ ಕೂಡ ಘಟಿಸದೇ ಇರತಕ್ಕಂತಹ ಘಟನೆ. ಇಂಥ ವೇಷಭೂಷಣ ಎಂದೂ ನೋಡೇ ಇಲ್ಲ. ಆಗ ಯಾವ್ಯಾವುದೋ ಭಾವನೆಗಳು, ಎಲ್ಲರಲ್ಲಿನೂ ಕೂಡ ಭಾವನೆಗಳಿಗೆ ಒಂದು ರೂಪನೇ ಇರಲಿಲ್ಲ. ಯಾರ್ಯಾರ ಭಾವನೆಗಳು ಹೆಂಗೆಂಗೋ ಹರಿತಾ ಇದ್ದವು. ಆಗ ಬಂದವಳೆ ಅಕ್ಕ ನೇರವಾಗಿ ಗುರು ಬಸವಣ್ಣನವರ ಹತ್ರ ಹೋಗ್ತಾಳೆ. ಬಸವಣ್ಣ, ನಿಮ್ಮಂಗದಾಚಾರವ ಕೊಂಡು ಎನಗೆ ಲಿಂಗ ಸಂಘವಾಯಿತು. ಬಸವಣ್ಣ, ನಿಮ್ಮ ಮನದ ಸುಜ್ಞಾನವ ಕೊಂಡು ಎನಗೆ ಜಂಗಮ ಸಂಬಂಧವಾಯಿತು. ನಿಮ್ಮ ಸದ್ಭಕ್ತಿಯೇ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತು. ಚನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನು ಕಾಣ. ಚನ್ನಮಲ್ಲಿಕಾರ್ಜುನನಿಗೆ ಹೆಸರಿಟ್ಟ ಗುರು ಅಂದರೆ ಇಷ್ಟಲಿಂಗವನ್ನು ಕೊಟ್ಟ ಗುರು ನೀವಾದ ಕಾರಣ ಮೊಟ್ಟ ಮೊದಲನೇ ಶರಣು ನಿಮಗೆ ಸಲ್ಲಿಸ್ತೀನಿ ಅಂತ ಬಂದು ಶರಣು ಸಲ್ಲಿಸ್ತಾಳೆ. ಬಾಗಿ ಶರಣು ಸಲ್ಲಿಸ್ತಾಳೆ. ಗುರು ಬಸವಣ್ಣನವರು ಎದ್ದು ನಿಲ್ತಾರೆ ಕುಂತವರು. ಆ ಒಂದು ಮಗಳು ಬಾಗಿ ನಿಂತಾಗ ಎರಡೂ ಕೈ ಹಿಡಿದು ಎತ್ತುವ ಮುನ್ನ ಹೃದಯ ಭಾಳ ತುಂಬಿ ಬರ್ತದೆ. ಆಕೆ ಪಟ್ಟ ಕಷ್ಟಗಳೆಲ್ಲ ಕಣ್ಣೆದುರಿಗೆ ಬಂದು ನಿಂತಂಗೆ ಆಗ್ತವೆ. ಅವರು ಭಾಳ ಮೃದು ಹೃದಯಗಳು ಬಸವಣ್ಣನವರು. ಅನ್ನಿಸ್ತದವರಿಗೆ ಬಹುಶಃ ಈಕೆನ ತೊಗೊಂಡು ಹೊಟ್ಟೆಯಲ್ಲಿ ಇಟ್ಕೊಳ್ಳೇನೋ ಅನ್ನುವಷ್ಟು ಭಾವ ತುಂಬಿ ಬರ್ತದೆ. ಭಾಳ ಮಾತೃ ಹೃದಯ ಅವ್ರದ್ದು. ಏನು ಸುಮ್ಮನೆ ಸ್ವಲ್ಪ ಯಾರ ಕಷ್ಟನೂ ನೋಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಅವರು ಬತ್ತಲೆಯಾಗಿ ಬರಬೇಕಾದ್ರೆ ಆ ದೇಹ, ಆ ಮನದ ತುಂಬೆಲ್ಲ ಎಷ್ಟು ನೋವು ತುಂಬಿಕೊಂಡಿರಬೇಕು ಅನ್ನುವ ಭಾವ ಗುರು ಬಸವಣ್ಣನವರಿಗೆ ಬರ್ತದೆ. ತೋಳು ಹಿಡಿದು ಅತ್ಯಂತ ಪ್ರೇಮಪೂರ್ವಕವಾಗಿ ಎಷ್ಟು ಪ್ರೇಮದಿಂದ ಆಕೆಯನ್ನು ಸ್ಪರ್ಶಿಸ್ತಾರೆ ಅಂದರೆ ಆಕೆ ಇಲ್ಲಿವರೆಗೆ ಪಟ್ಟಿರ್ತಕ್ಕಂಥ ಎಲ್ಲ ಕಷ್ಟಗಳ ದಣಿವು ಒಮ್ಮೆಲೇ ಮಾಯವಾಗಬೇಕು. ಅಂತಹ ಒಂದು ಪ್ರೀತಿಯಿಂದ ಆಕೆಯನ್ನು ತೋಳು ಹಿಡಿದು ಎತ್ತಾರೆ. ಎಲ್ಲ ಶರಣರು ಉಸಿರು ಬಿಗಿ ಹಿಡಿದು ನಿಂತಿದ್ದಾರೆ. ಬಸವಣ್ಣನವರ ಅಭಿಪ್ರಾಯ ಏನಿರಬೇಕು? ಈಕೆ ಬತ್ತಲೆಯಾಗಿ ದಿಗಂಬರೆಯಾಗಿ ಬಂದಿದ್ದಾಳೆ. ಬಸವಣ್ಣನವರ ಅಭಿಪ್ರಾಯ ಹೇಗಿರಬೇಕು? ಇಂಥ ಅಘಟಿತ ಘಟನೆಯ ಶಿಶುವಾಗಿ ಬಂದಿರತಕ್ಕಂಥ ಈಕೆಯ ಬಗ್ಗೆ, ಯಾಕೆಂದ್ರೆ ಅಂಥ ಸಂದರ್ಭದಲ್ಲಿ ದೊಡ್ಡವರ ಅಭಿಪ್ರಾಯ ಭಾಳ ದೊಡ್ಡದಿರ್ತದೆ. ಯಾರದೇ ಬಗ್ಗೆ ಮಾತನಾಡಬೇಕಾದ್ರೆ, ನೋಡಬೇಕಾದ್ರೆ ನಿರ್ಣಯ ತಗೊಳ್ಳುವ ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಅಂಥವರ ಬಸವಣ್ಣನವರ ಅಭಿಪ್ರಾಯ ಏನಿರಬೇಕು ಅನ್ನೋದು ಎಲ್ಲರೂ ಉಸಿರುಗಟ್ಟಿ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ರೀತಿಯಿಂದ ದಿಗುಲದ, ಮೌನದ, ಕಳವಳದ, ಹೀಗೆ ಬಂದಿರತಕ್ಕಂಥದ್ದು ಸರಿಯೋ ತಪ್ಪು ಅಂತಕ್ಕಂತಹ ದ್ವಂದ್ವ ಭಾವಗಳದವ. ಈ ಎಲ್ಲ ಆಕೆಯನ್ನು ನಡೆ ಸರಿಯೋ ತಪ್ಪು ಅನ್ನುವ ಸಂದರ್ಭದಲ್ಲಿ ಗುರು ಬಸವಣ್ಣನವರು ಅತ್ಯಂತ ಜಾಗೃತರಾಗಿ ಆಕೆಯ ನಡೆಯನ್ನು ಸಮರ್ಥಿಸ್ತಕ್ಕಂತಹ, ಆಕೆಯ ನಡೆಗೆ ತಮ್ಮ ಸಮ್ಮತಿಯ ಮುದ್ರೆಯನ್ನು ಒತ್ತಕ್ಕಂತಹ ವಾತಾವರಣವನ್ನು, ಉಸಿರುಗಟ್ಟಿಸುವ ವಾತಾವರಣವನ್ನು ತಿಳಿಗೊಳಿಸ್ತಕ್ಕಂಥ ಒಂದು ಅತ್ಯಂತ ಪ್ರೇಮಪೂರ್ವಕವಾದ ತಮ್ಮ ದೃಷ್ಟಿಯನ್ನು ಶರಣರಿಗೆ ತಿಳಿಸ್ತಕ್ಕಂಥ ವಚನ ಹೇಳ್ತಾರವರು. ಹೆಂಗೂಸಿನ ಅಂಗವ ನೋಡಿರೇ ಪುರಾತನರು. ಅದರಲ್ಲಿ ಒಂದು ದೃಷ್ಟಿ ಬಸವಣ್ಣನವ್ರದ್ದು ಏನದ ಅಂದರೆ, ಈಕೆಯನ್ನು ನಾವು ಹೇಗೆ ನೋಡಬೇಕು? ಎಲ್ಲರಿಗೂ ಒಂದು ದಿಗಿಲತ್ತಿ ಹೇಗೆ ನೋಡಬೇಕು, ಏನು ತಿಳ್ಕೋಬೇಕು ಆಕೆಯನ್ನು ನೋಡಿ. ಅದಕ್ಕೆ ಒಂದು ದೃಷ್ಟಿಕೋನ ಕೊಡ್ತಾರೆ ಗುರು ಬಸವಣ್ಣನವರು. ಏನು ನೋಡಬೇಕು ಆಕೆಯಲ್ಲಿ? ಹೆಂಗೂಸಿನಂಗವ ನೋಡಿರೇ ಪುರಾತನರು, ಬಾಲತನದ ಅಂಗವ ನೋಡಿರೇ ಪುರಾತನರು, ಬ್ರಹ್ಮವನ್ನಾಚರಿಸಿ ತನ್ನ ಮರೆದಿಪ್ಪದ ನೋಡಿರೇ ಲಿಂಗವಂತರು, ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಹೋಗದೆ ಇಪ್ಪ ಇರುವು ಕೂಡಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಎಕ್ಕಂಗಾಯಿತು. ಇನ್ನೇನು ಬೇಕು ಇದಕ್ಕಿಂತ ದೊಡ್ಡ ಸಮ್ಮತಿ ಸೂಚಕ ಪದಗಳು? ಅವ್ರು ಹೇಳ್ತಾರೆ, ಶಿಶು ಹೆಂಗೂಸು,
ನಿಮ್ಮ ಎದುರಿಗೆ ಬಾತ್ರೂಮ್ದೊಳಗಿನ ಬಚ್ಚಲ್ ಮನೆಗಿಂದ ಬಂದ ಕೂಸು, ಅದು ಹೆಣ್ಣು ಗಂಡು ಅನ್ನುವ ಭೇದ ಇಲ್ಲದೇನೆ, ಅಣ್ಣ ಅಪ್ಪ ಅನ್ನುವ ಭೇದ ಇಲ್ಲದೇನೆ, ಅಣ್ಣ ಅಪ್ಪ ಬಂದ ನೆಂಟ್ರಿಷ್ಟರು ಗಂಡು ಮಕ್ಕಳದರ ಅನ್ನುವ ಭೇದ ಇಲ್ಲಾರ್ದೇನೆ ಮೈ ಒರೆಸುವಂತ ಹೆಂಗೆ ಒಂದು ಮಗು ಬಂದಿರುತ್ತದೋ ಯಾವ ಭಾವನೆ ಅದರಲ್ಲಿಯೂ ಇಲ್ಲ, ಒರೆಸುವವರ ಭಾವನೆಯಲ್ಲಿ ಕೂಡ ಕಶ್ಮಲ ಇಲ್ಲ. ಅದೇ ರೀತಿಯಾಗಿ ಈ ತಾಯಿ ನಮಗೆ ಹೆಂಗೂಸು ಅನ್ನೋದನ್ನು ಒಂದು ದೃಷ್ಟಿಕೋನ ಕೊಟ್ಟು ಮಾತಾಡ್ತಾರೆ ಗುರು ಬಸವಣ್ಣನವರು. ಇದು ಬಾಲತನದ ಅಂಗ, ಇದು ಹೆಣ್ಣು ಕೂಸು ನಮಗೆ. ಅಷ್ಟೇ ಅಲ್ಲ, ಇದು ಹೊರಗ ಹೆಣ್ಣು ಕೂಸದ, ಅದರ ಒಳಗೆ ಬ್ರಹ್ಮವನ್ನು ಆಚರಿಸಿಪ್ಪ ಅಪರಿಮಿತವಾಗಿರ್ತಕ್ಕಂಥ ಪರಿಪೂರ್ಣ ಜ್ಞಾನಿ. ಬ್ರಹ್ಮವನ್ನು ಆಚರಿಸಿ ತನ್ನ ದೇಹವನ್ನೇ ಮರೆತವಳು. ಒಳ ಹೊರಗೂ ಬ್ರಹ್ಮವನ್ನೇ, ಒಳ ಹೊರಗೂ ಪರಮಾತ್ಮನನ್ನೇ ಕಂಡು ಹೊದೆದುಕೊಂಡು ಹಾಸಿಕೊಂಡಿರ್ತಕ್ಕಂತಹ ಈಕೆ ಈ ನಿಲುವು ಅಸಾಮಾನ್ಯವಾಗಿರ್ತಕ್ಕಂಥ ನಿಲುವು, ಇದು ನಮ್ಮ ಮಹಾದೇವಿ ಎಕ್ಕಂಗಾಯಿತು ನೋಡಿರೆ. ಎಲ್ಲರೂ ಅನುಭವ ಮಂಟಪದಲ್ಲಿ ಉಸಿರು ಬಿಟ್ರೊಮ್ಮೆ. ಏನು ಯಾಕೆ? ಗುರು ಬಸವಣ್ಣನವರು ಸಮ್ಮತಿಯ ಮುದ್ರೆ ಒತ್ತಿದ ಮೇಲೆ ಆಕೆಯ ನಡೆ. ಶರಣರು ಹೌದಂದ್ರಲ್ಲ, ಗುರು ಬಸವಣ್ಣನವರು ಹೌದಂದ್ರಲ್ಲ, ಆಕೆ ಒಂದು ಮಗು ಅಂದ್ರಲ್ಲ, ಎಲ್ಲರ ಉಸಿರು ನಿರುಮ್ಮಳಾಯಿತು. ಒಂದೇ ಸಲಕ್ಕೆ, ಒಂದೇ ಒಂದು ಕ್ಷಣದಲ್ಲಿಯೇ ಎಲ್ಲರ ಭಾವದ ಚಿತ್ರಣ ಬದಲಾಗಿ ಹೋಗ್ತದೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ಗುರು ಬಸವಣ್ಣನವರು ಅತ್ಯಂತ ಪ್ರೇಮಪೂರ್ವಕವಾಗಿ ಹೇಳ್ತಾರೆ. ಹುಬ್ಬು ಗಂಟಿಕ್ಕಿ ಕುಳಿತಿದ್ರು ಯಾರು? ಅಲ್ಲಮ ಪ್ರಭುಗಳು. ಆಕೆಗೆ ಪ್ರಶ್ನೆ ಮಾಡೋರಿದ್ರು, ಪರೀಕ್ಷೆ ಮಾಡ್ತೀನಂತಲೇ ಕುಂತಿದ್ರು. ಅದಕ್ಕಾಗಿ ಪ್ರಭುದೇವರ ಕಡೆಗೆ ತಿರುಗಿ, ನೊಂದು ಬೆಂದು ಕಷ್ಟಪಟ್ಟು ಬಂದ ಮಗಳು ಮತ್ತೆ ಇನ್ನೂ ಪರೀಕ್ಷೆ ಬರೀಬೇಕಂದ್ರೆ ನಿಮಗೆ ಎಷ್ಟು ಹಗಲೂ ರಾತ್ರಿ ಓದಿ 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 ಮಕ್ಕಳು ಮತ್ತೆ ಅಲ್ಲಿ ಹೋಗಿ ಪರೀಕ್ಷೆ ಬರೆದ್ರು. ಅವತ್ತಿನ ಪರೀಕ್ಷೆ ಒಂದು ವೇಳೆ ಮುಂದೆ ಹೋಗ್ಯದಂತ ಗೊತ್ತಾರ, ತಾಯಿ ತಂದಿನೇ ಎಷ್ಟು ಕಳವಳ ಮಾಡ್ಕೋತೀರಿ ನೀವು. ಅಯ್ಯೋ ನನ್ನ ಮಗ ಎಷ್ಟು ಓದಿದ್ದ, ರಿಸಲ್ಟ್ ಸರಿ ಬರಲಿಲ್ಲ ಅಂದರೆ ಎಷ್ಟು ಕಠೋರವಾದ ಪ್ರಶ್ನೆಗಳು ಬಂದಾವಂದ್ರೆ ಎಷ್ಟು ತಂದೆ ತಾಯಿಗಳಿಗೆ ಕಳವಳ ಆಗ್ತದೋ ಅಂತಹ ಕಳವಳ ಗುರು ಬಸವಣ್ಣನವರು ಅನುಭವಿಸ್ತಾರೆ. ಎಂತೆಂಥ ಪರೀಕ್ಷೆ ಮಾಡ್ತಾರೋ ಪ್ರಭುದೇವರು ಅಂತ ಅವರ ಕಡೆಗೂ ಕೂಡ ಒಂದು ಸೂಚ್ಯವಾದ ಸೂಚನೆ ಕೊಡ್ತಾರೆ.